ಸೋದಿಲ್ಲ. ರಾಜ್ಯ ಸರ್ಕಾರ ಕಠಿಣ ಕ್ರಮ ತಗೋಬೇಕು ಅಂತೇಳಿ ಅಮಿತ್ ಶಾ ಅವರು ಕೇಂದ್ರದ ಗೃಹ ಸಚಿವರು ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕಾನೂನು ಸುವ್ಯವಸ್ಥೆ ಯಾವಾಗಲೂ ಕೂಡ ಚೆನ್ನಾಗಿರುತ್ತೆ. ಹಿಂದೆ BJP ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇರಲಿಲ್ಲ. ಅವಾಗೆಲ್ಲ BJP ಕಾರ್ಯಕರ್ತರೇ ಪೊಲೀಸ್ ನೈತಿಕಗಿರಿ ಮಾಡ್ತಾಯಿದ್ರು. ನಮ್ಮ ಪೊಲೀಸ್ಗೆ ದಕ್ಷಿಣ ಕನ್ನಡದಲ್ಲಿ ಸಫ್ರಾನ್ ಇದು ಹಾಕ್ಬಿಟ್ಟಿದ್ರು, ಶಾಲೆಗಳು ಹಾಕ್ಬಿಟ್ಟಿದ್ರು. ಬರೀ ಪೊಲೀಸ್ನೆಲ್ಲ ಕೂಡ ಕೇಸರಿಮಯ ಮಾಡಿದರು. ಆಗ ಲಾ ಆ್ಯಂಡ್ ಆರ್ಡರ್ ಸರಿ ಇರಲಿಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿದೆ. ಯಾವುದೇ ಮಹಿಳೆಯರೇ ಅಂತಲ್ಲ, ನಮ್ಮ 6.5 ಕೋಟಿ ಜನ ಏನಿದ್ದಾರೆ ಎಲ್ರಿಗೂ ಕೂಡ ರಕ್ಷಣೆ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. ಮೊದಲು ನೀವು ಗೃಹ ಮಂತ್ರಿಗಳಾಗಿರ್ತಕ್ಕಂಥವ್ರು ಮಣಿಪುರದಲ್ಲಿ ಮಹಿಳೆಯರಿಗೆ ಆದಂಥ ಅನ್ಯಾಯದ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಾ? ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಮಹಿಳೆಯರ ಬಗ್ಗೆ ದೌರ್ಜನ್ಯ ಆಗ್ತಾಯಿದ್ರು ಕೂಡ ಕೇಂದ್ರ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಹೆಚ್ಚು ದೌರ್ಜನ್ಯಗಳು ಆಗ್ತಾ ಇರ್ತಕ್ಕಂಥದ್ದು BJP ಸರ್ಕಾರಗಳಿರ್ತಕ್ಕಂಥ ರಾಜ್ಯಗಳಲ್ಲಿ. ಅಲ್ಲಿ ಸ್ವಲ್ಪ ಗಮನ ಹರಿಸಿ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ. ನಾವು ಎಲ್ಲ ಹೆಣ್ಮಕ್ಳಿಗೂ ಕೂಡ ರಕ್ಷಣೆ ಕೊಡೋದ್ರ ಜೊತೆಗೆ 6.5 ಕೋಟಿ ಜನಕ್ಕೂ ಕೂಡ ನಾವು ರಕ್ಷಣೆ ಕೊಡ್ತೀವಿ. ಈಗ ಅದನ್ನು ಯಾರು ರೆಕಾರ್ಡ್ ಮಾಡ್ಕೊಳ್ತಾರೆ? ನೀವೇ ಯಾರೋ ಮಹಾನಾಯಕ ಹೋಗಿ ಮಾಡೋಕ್ಕಾಗತ್ತೆ? ಇದೆಲ್ಲ ಸ್ವಯಂಕೃತ ಅಪರಾಧಗಳು. ಆಮೇಲೆ ಯಾರೇ ತಪ್ಪು ಮಾಡಿದರೂ ತಪ್ಪು. ಈಗ SIT ಮಾಡಿದ್ದೀವಿ, ತನಿಖೆ ಆಗ್ತಾಯಿದೆ. ತಪ್ಪಾಗಿದ್ದರೆ ಶಿಕ್ಷೆ ಆಗಲಿ, ತಪ್ಪಿಲ್ಲ ಅಂದರೆ ಬಿಡುಗಡೆ. ಈಗ ಪೆನ್ ಡ್ರೈವ್ ಇಲ್ಲ ಅಂತ ಹೇಳಿದರೆ ಯಾರೇನು ಮಾಡೋಕ್ಕಾಗ್ತಿತ್ತು? ಅಷ್ಟು ಪೆನ್ ಡ್ರೈವ್ ಇದ್ದಿದ್ದರಿಂದ ತಾನೇ ಇದೆಲ್ಲ ಹಂಗೆಲ್ಲ ಹಾಕಿ ಬಂದಿದೆ. ಪೆನ್ ಡ್ರೈವ್ ಯಾಕೆ ಮಾಡ್ಕೊಂಡ್ರಿ? ಅಲ್ಲ, ಯಾಕೆ ಮಾಡ್ಕೋಬೇಕಾಗಿತ್ತು? ಪೆನ್ ಡ್ರೈವೇ ಆಗಲಿ, ಯಾಕೆ ಪೆನ್ ಡ್ರೈವ್ ಮಾಡ್ಕೋಬೇಕು? ಅಲ್ಲ, ಇನ್ನೊಂದು, ಅದನ್ನು ಪೆನ್ ಡ್ರೈವ್ ಯಾಕೆ ಮಾಡಿಕೊಂಡ್ರು? ಒಂದು ನಿಮಿಷ, ಇದೆಲ್ಲ ಪೆನ್ ಡ್ರೈವ್ ಯಾಕೆ ಮಾಡಿಕೊಂಡ್ರು? ಯಾರು ಮಾಡಿದ್ದಾರೆ ಏನು ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಈ ಪೆನ್ ಡ್ರೈವ್ ಹೇಗಾಯಿತು? ಯಾಕೆ ಮಾಡಿಕೊಂಡ್ರಿ? ಇದ್ದಿದ್ದರಿಂದ ತಾನೇ ಇದೆಲ್ಲ ಸಮಸ್ಯೆ ಬಂದಿತ್ತು. ಆ ಪೆನ್ ಡ್ರೈವೇ ಇಲ್ಲ ಅಂದರೆ ಸಮಸ್ಯೆನೇ ಇರ್ತಿರಲ್ವಲ್ಲ. ಯಾರ ಮೇಲಾರ ಆಪಾದನೆ ಮಾಡೋದಾಗಲಿ, ನೀವು ಕೂಡ ನಾನು ಈ ಪ್ರಶ್ನೆನೇ ಕೇಳ್ತಿರ್ಲಿಲ್ಲ ಅಲ್ವಾ? ಅದಿದ್ದರಿಂದ ಇದಾಗಿದೆ. ಅಧಿಕಾರದಲ್ಲಿರ್ತಕ್ಕಂಥವ್ರು ಹುಷಾರಾಗಿರ್ಬೇಕು ಯಾವತ್ತೂ ಅಲ್ವಾ? ಯಾವುದೋ ತಪ್ಪು ಸಿಗಾಕ್ಬೇಕು. ಸರ್, ಈಗ ಇನ್ನೂ ಐದು BJPಯವ್ರಿಗೆ ಇಷ್ಟೊತ್ತಿಗೆ ಯಾರಾದರೂ ಒಬ್ಬ ಕಾಂಗ್ರೆಸ್ ಸಂಸದ ಅಥವಾ ಬೇರೆ ಯಾವುದಾದ್ರು ವಿಪಕ್ಷದ ಸಂಸದನ ಮೇಲೆ ಈ ರೀತಿ ಆಪಾದನೆ ಬಂದಿದ್ದರೆ BJPಯವರು ಇದೇ ರೀತಿ ಸುಮ್ಮನೆ ಇರ್ತಿದ್ರಾ? ಅಥವಾ ಏನಾದರೂ ಪ್ರತಿಭಟನೆ ಮಾಡ್ತಾಯಿದ್ರಾ? ಅಥವಾ ಅವರಲ್ಲಿರ್ತಕ್ಕಂಥ ಮಹಿಳಾ ಮನೆಗಳು, BJPನಲ್ಲಿ ಭಾಳ ಜನ ಇದ್ದಾರೆ, ಏನೋ ಸಣ್ಣ ಪುಟ್ಟ ಆದ ತಕ್ಷಣ ಹೋಗಿ ಗಲಾಟೆ ಮಾಡ್ತಾ ಇರ್ತಾರೆ. ಕಾಂಗ್ರೆಸ್ ಸಂಸದರು ಅಥವಾ ಇನ್ಯಾರಾದರೂ ವಿಪಕ್ಷ ಸಂಸದರು ಈ ರೀತಿ ಮಾಡಿದರೆ ಅವರೆಲ್ಲ ಏನು ಮಾಡ್ತಾಯಿದ್ರು? ನೀವು ಪ್ರಶ್ನೆ ಅವ್ರಿಗೆ ಕೇಳಬೇಕು. ಸರ್, ರಾಷ್ಟ್ರೀಯ ಚಾನಲ್ಗಳ ಗಮನಕ್ಕೆ ಬಂದಿರುತ್ತೆ, ಗೃಹ ಮಂತ್ರಿಗಳ ಗಮನಕ್ಕೂ ಬಂದಿರುತ್ತೆ ಅಲ್ವಾ? ಅವ್ರಿಗೆ ವಿಪಕ್ಷದವ್ರು ಏನು ತಪ್ಪು ಮಾಡ್ತಾರೆ, ತಪ್ಪು ಮಾಡದೇ ಇದ್ದರೂ ತಪ್ಪು ಕಂಡುಹಿಡಿದು ಅವ್ರ ಮೇಲೆ ಅಪಪ್ರಚಾರ ಮಾಡ್ತಾರೆ. ಅವರ ಸ್ವಪಕ್ಷೀಯರು ಏನೇ ತಪ್ಪು ಮಾಡಿದ್ರು ಅವ್ರಿಗೆ ಕಣ್ಣು ಕಾಣಿಸೋದಿಲ್ಲ, ಕಿವಿನೂ ಕೇಳ್ಸಲ್ಲ. ಆಮೇಲೆ ಆ ಮುಜುಗರವನ್ನು ತಪ್ಪಿಸಲಿಕ್ಕೆ SIT ಮೇಲೆ ಪರೋಕ್ಷವಾಗಿ ಚೆಂಡನ್ನು ಉರುಳಿಸಿರ್ತಕ್ಕಂಥದ್ದು. SIT ಏನು ಹೇಳಿದ್ದಾರೆ? SIT ಮಾಡಲಿಕ್ಕೆ ಏನು NIA ಇದೆ, CBI ಇದೆ, ಅವರೇ ತಗೊಂಡು ಏನಿಲ್ಲ. NIA ಅವರೇ ಮಾಡಿದ್ರಲ್ಲ ಮೊನ್ನೆ ಒಂದು ಕೇಸ್ಗೆ. ಯಾವ ಕೇಸು? ಯಾವುದೋ ಒಂದು NIA ಒಂದು ತಗೊಂಡು ಮಾಡಿದ್ರು. ಯಾವ ಕೇಸ್ ಅದು? ಕೆಫೆ ಬಾಂಬ್ದು, ರಾಮೇಶ್ವರ ಕೆಫೆದು NIA ಅವರೇ ತೊಗೊಂಡ್ರಲ್ಲ.